ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಗೆ ಈ ವಿಡಿಯೋದಲ್ಲಿ ನಾವು ಮಹಾಭಾರತದ 2ನೇ ಭಾಗದಲ್ಲಿ ಬರುವಂಥ ಶ್ಲೋಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಭಾಗದಲ್ಲಿ ನಾವು ಮಹಾಭಾರತದಲ್ಲಿ ಬರುವ ಯೋಗಗಳೆಷ್ಟು ಮತ್ತು ಅದರಲ್ಲಿ ಒಂದು ಶ್ಲೋಕವನ್ನು ಕಲ್ತಿದ್ವಿ. ಈಗ ಮತ್ತಷ್ಟು ಶ್ಲೋಕಗಳನ್ನು ಕಲಿಯುವಂಥ ಸಮಯ. ಅರ್ಜುನ ವಿಷಾದ ಯೋಗದ 2ನೇ ಶ್ಲೋಕ. ದೃಷ್ಟ್ವಾ ತು ಪಾಂಡವಾನಿಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನ ಬ್ರವೀತ. ಈ ಮಾತನ್ನು ಸಂಜಯ ಧೃತರಾಷ್ಟ್ರರಿಗೆ ಹೇಳ್ತಾರೆ. ಹಾಗೆ ಇದರ ಅರ್ಥ ಏನು ಅಂತ ಇವಾಗ ತಿಳಿದುಕೊಳ್ಳೋಣ. ಸಂಜಯನು ಹೇಳ್ತಾನೆ ಧೃತರಾಷ್ಟ್ರ ಅವ್ರಿಗೆ, ರಾಜನೇ, ಪಾಂಡುಪುತ್ರರ ಸೇನಾ ವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳ್ತಾನೆ. ಈಗ ಅರ್ಜುನ ವಿಷಾದ ಯೋಗದ 3ನೇ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹಿತಂ ಚಮೂಮ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಇದು ಅರ್ಜುನ ವಿಷಾದ ಯೋಗದ 3ನೇ ಶ್ಲೋಕ. ಇದರ ಅರ್ಥ ಏನು ಅಂತ ಈಗ ನೋಡೋಣ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ. ಅರ್ಜುನ ವಿಷಾದ ಯೋಗದ 4ನೇ ಶ್ಲೋಕ. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಈಗ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ದುರ್ಯೋಧನನ ಸೈನ್ಯದಲ್ಲೂ ಕೂಡ ಇದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ಇದು ಈ ಶ್ಲೋಕದ ಅರ್ಥ ಆಗಿರುತ್ತೆ. ಈಗ ಅರ್ಜುನ ವಿಷಾದ ಯೋಗದ 5ನೇ ಶ್ಲೋಕ. ದೃಷ್ಟಕೇತು ಕೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬಶ್ಚ ನರಪುಂಗವ. ಈಗ ಇದರ ಅರ್ಥ ತಿಳಿದುಕೊಳ್ಳೋಣ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ. ಇವತ್ತಿಗೆ ನಾವು 4 ಮಹಾಭಾರತದ ಅರ್ಜುನ ವಿಷಾದ ಯೋಗದ 5 ಶ್ಲೋಕಗಳನ್ನು ಕಲಿತಂತಾಗುತ್ತೆ. ನಿನ್ನೆ ಒಂದು ಸೇರಿ ಇವತ್ತು 4 ಅಂದರೆ 5 ಶ್ಲೋಕಗಳನ್ನು ಕಲ್ತಿದ್ದೀವಿ ಅಂತ ಆಯಿತು. ಹೀಗೆ ದಿನವೂ ಸಹಿತ 5 ಶ್ಲೋಕಗಳನ್ನು ಕಲಿತಾ ಹೋಗೋಣ. ಇದರಿಂದ ಭಗವದ್ಗೀತೆಯಂತಹ ಜ್ಞಾನ ನಮ್ಮಲ್ಲಿರುತ್ತದೆ. ಇದನ್ನು ನಾವು ಪ್ರತಿದಿನ ರೂಢಿಸಿಕೊಳ್ಳೋಣ. ಹಾಗೆ ಈ ಮಾಹಿತಿಯುಕ್ತ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್. ಇದರಿಂದ ನಿಮಗೆ ಪ್ರತಿನಿತ್ಯ ಮಹಾಭಾರತ ಶ್ಲೋಕಗಳ ವಿಡಿಯೋ ಸರಿಯಾದ ಸಮಯಕ್ಕೆ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ನೀವು ಆ ಮಹಾಭಾರತದ ಕಥೆಗಳನ್ನು, ಶ್ಲೋಕಗಳನ್ನು ಕೇಳಿಸ್ಕೋಬಹುದು.